ಹಾಯ್ ಮಕ್ಕಳೇ, ಬನ್ನಿ ಇವತ್ತು ಹುಗ್ಗಿಯ ಹೊಳೆ ಕಥೆನ ಕೇಳೋಣ. ಒಂದೂರಲ್ಲಿ ಚಿನ್ನಕ್ಕ ಅಂತ ಒಂದು ಹುಡುಗಿ ಇದ್ಲು. ಅವಳು ದಿನ ಕಾಡಿಗೆ ಹೋಗಿ ಸೌದೆಗಳನ್ನ ತಗೊಂಬಂದು ಮನೆಯಲ್ಲಿ ಅಡುಗೆ ಮಾಡಿ ತಿಂತಾ ಇದ್ಲು. ಆದರೆ ಒಂದಿನ ಏನಾಯ್ತು ಗೊತ್ತಾ, ಕಾಡಿಗೆ ಹೋಗಿದ್ಲು ಚಿನ್ನಕ್ಕ. ಆದರೆ ಪಟ ಪಟ ಅಂತ ಮಳೆ ಬಂತಂತೆ. ತುಂಬ ಜೋರು ಮಳೆ ಬಂದಿದ್ದಕ್ಕೆ ಚಿನ್ನಕ್ಕಂಗೆ ಸೌದೆನೇ ಸಿಗ್ಲಿಲ್ಲ. ಆಗ ಅವಳು ಬೇಜಾರು ಮಾಡಿಕೊಂಡು ಅಳ್ತಾ ಕೂತಿದ್ಲಂತೆ. ಆಗ ಒಂದು ಕೊರವಂಜಿ ಬಂದು ಅವಳ ಹತ್ರ, ಏನಾಯ್ತು ಪುಟ್ಟಿ, ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ಲು. ಆಗ ಚಿನ್ನಕ್ಕ ಅವಳು ದುಃಖನೆಲ್ಲ ಅಜ್ಜಿ ಹತ್ರ ಹೇಳ್ಕೊಂಡ್ಲು. ಆ ಅಜ್ಜಿ ಅವಳಿಗೆ ಒಂದು ಮಾಯಾ ಪಾತ್ರೆನ ಕೊಟ್ಟು, ಇದೇ ನಿಂಗೆ ಹುಗ್ಗಿ ಮಾಡಿಕೊಡತ್ತೆ ಇನ್ಮೇಲಿಂದ ಅಂತ ಹೇಳಿದ್ರು. ಆಮೇಲೆ ಕೆಲವು ಮಂತ್ರಗಳನ್ನೂ ಹೇಳ್ಕೊಟ್ರು. ಆ ಮಂತ್ರಗಳನ್ನ ಜ್ಞಾಪಕ ಇಟ್ಕೋ ಚಿನ್ನಕ್ಕ, ಮರಿಬೇಡ ಅಂತಾನು ಹೇಳಿದ್ರು. ಚಿನ್ನಕ್ಕ ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ವಾಪಸ್ ಮನೆಗೆ ಹೋದ್ಲು. ಮನೆಗೆ ಹೋಗಿ ಆ ಮಾಯಾ ಪಾತ್ರೆನ ಒಲೆ ಮೇಲಿಟ್ಟು ಚಿನ್ನಕ್ಕ ಏನ್ ಹೇಳಿದ್ಲು, ಪಾತ್ರೆ ಪಾತ್ರೆ ಚಿಣಿಕಣಿ ಪಾತ್ರೆ ಹುಗ್ಗಿ ಮಾಡು ಅಂತ ಮಂತ್ರ ಹೇಳಿದ್ಲು. ಆಗ ಪಾತ್ರೆಯಲ್ಲಿ ಹುಗ್ಗಿ ಬರಕ್ ಶುರು ಆಯ್ತು. ಹುಗ್ಗಿ ಪಾತ್ರೆನ ಸ್ವಲ್ಪ ಸ್ವಲ್ಪನೇ ತುಂಬ್ತಾ ಬಂತು. ಸ್ವಲ್ಪ ತುಂಬ್ತು, ಇನ್ನ ಸ್ವಲ್ಪ ತುಂಬ್ತು, ಪಾತ್ರೆ ಪೂರ್ತಿ ಹುಗ್ಗಿ ತುಂಬಿಕೊಂತು. ಆಗ ಚಿನ್ನಕ್ಕಂಗೆ ಸಾಕು, ಇಷ್ಟು ನನಗೆ ಊಟಕ್ಕೆ ಅನಿಸ್ತು. ಆಗ ಅವಳು ಹೇಳಿದ್ಲು, ಪಾತ್ರೆ ಪಾತ್ರೆ ಕಣಿ ಚಿಣಿ ಪಾತ್ರೆ ಸಾಕು ನಿಲ್ಸು ಅಂತ ಹೇಳಿದ್ಲು. ಆಗ ಪಾತ್ರೆ ಹುಗ್ಗಿ ಮಾಡೋದನ್ನ ನಿಲ್ಲಿಸ್ತು. ಈ ಹುಗ್ಗಿನ ಚಿನ್ನಕ್ಕ ತಿಂದು ಖುಷಿ ಪಟ್ಲು. ಆದ್ರೆ ಮಕ್ಕಳೇ, ಏನಾಯ್ತು ಗೊತ್ತಾ, ತಿಮ್ಮಕ್ಕ ಅವಳ ಪಕ್ಕದ ಮನೇಲಿದ್ಲು. ಆ ತಿಮ್ಮಕ್ಕ ಬಂದು ಚಿನ್ನಕ್ಕ ಮನೆ ಕಿಟಕಿಯಿಂದ ಇದನ್ನೆಲ್ಲ ನೋಡ್ತಿದ್ಲು. ಓಹೋ, ಹಿಂಗೆಲ್ಲ ಮಾಡ್ಬೋದಾ ಅಂತ ಅನ್ಕೊಂಡ್ಲು ತಿಮ್ಮಕ್ಕ. ಆದ್ರೆ ಕೆಲವು ವಿಷಯಗಳನ್ನ ಅವಳು ಗಮನಿಸಿರ್ಲಿಲ್ಲ. ಏನಾಗತ್ತೆ ನೋಡೋಣ ಬನ್ನಿ. ಒಂದಿನ ಏನಾಯ್ತು, ಹೀಗೆ ಚಿನ್ನಕ್ಕ ಕಾಡಿಗೆ ಹೋಗಿರ್ಬೇಕಾದ್ರೆ ತಿಮ್ಮಕ್ಕ ಏನ್ ಮಾಡಿದ್ಲು, ಮೆಲ್ಲಿಗೆ ಚಿನ್ನಕ್ಕ ಮನೆ ಒಳಗೆ ಹೋಗಿ ಆ ಪಾತ್ರೆನ ಕದ್ಕೊಂಬಂದ್ಬಿಟ್ಲು, ಮಾಯಾ ಪಾತ್ರೆನ. ಆಮೇಲೆ ಅವ್ರ ಮನೆ ಒಲೆ ಮೇಲಿಟ್ಟು ಆ ಮಾಯಾ ಪಾತ್ರೆಯಲ್ಲಿ ಹುಗ್ಗಿ ಮಾಡಕ್ಕೆ ಒಂದ್ ಮಂತ್ರ ಹೇಳಿದ್ಲು. ಪಾತ್ರೆ ಪಾತ್ರೆ ಚಿಣಿಕಣಿ ಪಾತ್ರೆ ಹುಗ್ಗಿ ಮಾಡು ಅಂತ ಹೇಳಿದ್ಲು. ಆಗ ಹುಗ್ಗಿ ಪಾತ್ರೆನ ತುಂಬಕ್ಕೆ ಶುರು ಮಾಡ್ತು. ಆಮೇಲೆ ತುಂಬ್ತಾ 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 ಪಾತ್ರೆ ಪೂರ್ತಿ ತುಂಬ್ತು. ಆಗ ತಿಮ್ಮಕ್ಕ ತಿರ್ಗಾ ಒಂದ್ ಮಂತ್ರ ಹೇಳಿದ್ಲು. ಪಾತ್ರೆ ಪಾತ್ರೆ ಚಿಣಿಕಣಿ ಪಾತ್ರೆ ಸಾಕು ನಿಲ್ಸು ಅಂತ ಹೇಳಿದ್ಲು. ಏನನ್ಸತ್ತೆ ನಿಮ್ಗೆ, ಪಾತ್ರೆ ನಿಲ್ಲಿಸ್ತಾ ಹುಗ್ಗಿ ಮಾಡೋದನ್ನ ನಿಲ್ಲಿಸ್ಲೇಬೇಕಲ್ವಾ? ಅದನ್ನೇ ಚಿನ್ನಕ್ಕನೂ ಹೇಳಿದ್ದು. ಇಲ್ವಂತೆ ಮಕ್ಕಳೇ, ಪಾತ್ರೆ ನಿಲ್ಲಿಸ್ಲಿಲ್ವಂತೆ ಹುಗ್ಗಿ ಮಾಡೋದನ್ನ, ಮಾಡ್ತಾನೇ ಇತ್ತಂತೆ. ಪಾತ್ರೆಯಲ್ಲಿ ಹುಗ್ಗಿ ಎಷ್ಟಾಗೋಯ್ತು ಅಂದ್ರೆ ಅದರಿಂದ ಆಚೆ ಬಂದು ಮನೆ ಪೂರ್ತಿ ತುಂಬ್ಕೊಂಡ್ಬಿಡ್ತಂತೆ. ಆಗ ತಿಮ್ಮಕ್ಕಂಗೆ ಗಾಬರಿ ಆಯ್ತಂತೆ, ಬೇಜಾರು ಆಯ್ತಂತೆ. ನಾನೇನು ತಪ್ಪು ಮಾಡಿಲ್ವಲ್ಲ, ಚಿನ್ನಕ್ಕ ತರನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಲಂತೆ. ಇಷ್ಟಕ್ಕೆ ನಿಲ್ಲಿಲ್ಲ, ಮನೆ ಪೂರ್ತಿ ಆಗಿತ್ತಾ ಹುಗ್ಗಿ. ಈಗ ಎಷ್ಟು ಹುಗ್ಗಿ ಬರಕ್ ಶುರು ಆಯ್ತು ಅಂದ್ರೆ, ಬಾಗಿಲಿಂದ ಆಚೆ ರಸ್ತೆ ಪೂರ್ತಿ ಹುಗ್ಗಿ ಆಗೋಯ್ತಂತೆ. ಅಕ್ಕ ಪಕ್ಕ ಮನೆಯವರೆಲ್ಲ ಬಂದು ಪಾತ್ರೆಯಲ್ಲಿ ಹುಗ್ಗಿನ ತುಂಬಿಸ್ಕೊಂಡು ಖುಷಿಯಾಗಿ ಹೋದ್ರು. ಚಿನ್ನಕ್ಕ ಬರೋ ಸಮಯ ಆಯ್ತು. ಆದ್ರೆ ಚಿನ್ನಕ್ಕಂಗೆ ರಸ್ತೆಯಲ್ಲಿ ಜಾಗನೇ ಇರ್ಲಿಲ್ಲ. ವಾಪಸ್ಸು ಅವಳು ದೋಣಿಲ್ ಬಂದ್ಲು. ದೋಣಿಲ್ ಬಂದು ನೋಡಿದ್ರೆ ತಿಮ್ಮಕ್ಕ ಬೇಜಾರ್ ಮಾಡ್ಕೊಂಡು ಕೂತಿದ್ಲು.
ಅವಾಗ್ಲೇ ಚಿನ್ನಕ್ಕಂಗೆ ಎಲ್ಲ ಅರ್ಥ ಆಯ್ತು. ಅವಳು ಸರಸರ ಅಂತ ತಿಮ್ಮಕ್ಕ ಮನೆ ಒಳಗೋಡಿ ಏನ್ ಹೇಳಿದ್ಲು ಆ ಮಾಯಾ ಪಾತ್ರೆಗೆ? ಪಾತ್ರೆ ಪಾತ್ರೆ ಕಣಿ ಚಿಣಿ ಪಾತ್ರೆ ಸಾಕು ನಿಲ್ಸು ಅಂತ ಹೇಳಿದ್ಲು. ಓ, ನಂಗೆ ಈಗ ಅರ್ಥ ಆಯ್ತು. ತಿಮ್ಮಕ್ಕ ಪಾತ್ರೆ ನಿಲ್ಸಕ್ಕೆ ತಪ್ಪು ಮಂತ್ರ ಹೇಳ್ತಾ ಇದ್ಲು. ಅವಳೇನಂತ ಇದ್ಲು? ಪಾತ್ರೆ ಪಾತ್ರೆ ಚಿಣಿ ಕಣಿ ಪಾತ್ರೆ ಸಾಕು ನಿಲ್ಸು ಅಂತಿದ್ಲು, ಕಣಿ ಚಿಣಿ ಅನ್ನೋ ಬದ್ಲು. ಅದೇ ಆಗಿದ್ದು. ಪಾತ್ರೆ ಅಡ್ಗೆ ಮಾಡೋದ್ ನಿಲ್ಲಿಸ್ತು. ಆಮೇಲೆ ಪಾಪ ತಿಮ್ಮಕ್ಕಂಗೆ ಬೇಜಾರು ಆಗಿತ್ತು, ಅವಮಾನನೂ ಆಗಿತ್ತು. ಅವಳೇನ್ ಮಾಡಿದ್ಲು? ಪಾತ್ರೆನ ಚಿನ್ನಕ್ಕಂಗೆ ವಾಪಸ್ ಕೊಟ್ಬಿಟ್ಲು. ಅಷ್ಟೇ ಆಗಿದ್ದು. ಮಜಾ ಬಂತಲ್ವಾ ಈ ಕತೆ? ಇನ್ನೊಂದ್ಸತಿ ನಾನು ನಿಮಗೆ ಸಿಕ್ತಾಗ ಇನ್ನೊಂದು ಕತೆ ಹೇಳ್ತೀನಿ. ಬಾಯ್.